ಮನಸ್ಸೇನೋ ಮದುವೇನೆ ಸುಖವೆಂದರು. ಅದು ಎಷ್ಟು ಚೆನ್ನಾಗಿ ವಾಪಸ್ಸು ಪಲ್ಲವಿ ಮೊದಲನೇ ಲೈನ್ ಬಂದಿದ್ದೀರಾ ಅಂದರೆ, ನಿಮ್ಮ ಆ ಪಲ್ಲವಿಯ ಕಡೆ ಲೈನಿಂದ ಮತ್ತೆ ಪಲ್ಲವಿ ಮೊದಲನೇ ಲೈನಿಗೆ ಬರುವಂತಹ ನಿಮ್ಮ ಗ್ರಾಮರ್ ಏನಿದೆ ಅದು ಭಾಳ ಸುಂದರವಾಗಿದೆ, ಭಾಳ ಹ್ಯೂಮನ್. ಸರ್, ಲವ್ ಯು ಸರ್. ಇನ್ನೇನು ಹೇಳೋದು ಸರ್? ಏನು ನಮ್ಮ ಗುರುಗಳು ನಮ್ಮನ್ನು ಟ್ರೈನ್ ಮಾಡಿದ್ರು. ಫಾರ್ಮ್ ಆಫ್ ಮ್ಯೂಸಿಕ್ ಅಂತ ಒಂದು ಚಾಪ್ಟರು ಜೋಸೆಫ್ ಮಾಸ್ಟ್ರು ಅದನ್ನು ನಮಗೆ ಹೇಗೆ ಹೇಳ್ತಿದ್ರು ಅಂದರೆ, the first 8 bars of the opera music should be whistled by a sweeper ಅಂತ ನಮಗೆ ಪಾಠ ಹೇಳೋರು. 7 ಕ್ಲೆಫ್ಸಿನ ಬಿಗ್ಗೆಸ್ಟ್ ಆಪ್ರಾ ಮ್ಯೂಸಿಕ್ಕು ಎಷ್ಟೇ ದೊಡ್ಡದಿದ್ರು ದ ಫಸ್ಟ್ 8 bars ಶುಡ್ ಬಿ ವಿಜಿಲ್ಡ್ ಬೈ ದಿ ಸ್ವೀಪರ್ ಅಂತ. ಆಮೇಲೆ ಆ ಫಸ್ಟ್ 8 bars ಇನ್ ಎಂಡು ಇಟ್ ಶುಡ್ ಡಿಮ್ಯಾಂಡ್ ದಿ ಬಿಗಿನಿಂಗ್ ಬಾರ್ ಅಂತ ಲೈನ್. ಪಾಠ ಡಿಮಾಂಡ್ ನೀವೇನು ಹೇಳಿದ್ರಲ್ಲ ಅದೇ ಪಾಠ. ಮಾತಾಡ್ತಾ ಇದ್ರು ಚರಣನು ಹಂಗೆ ಕಣ್ಮುಂದೆ. ಅದು ಸ್ಪೆಷಲಿ ತರಿ ರರಿ 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 ತಾರ್ ಹಂಗಿಡ್ಲಿಲ್ಲ ನೀವು. ತರಿ ರರಿ 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 ಸೆಮಿಕೋಲನ್. ಅದ್ರ ಹೆಸರು ಸೆಮಿಕೋಲನ್. ತಾರಿ ತರಿ ರರಿ ತಾರಿ ರಿ ತರಿ ರ ತಿತ 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 ಕೋಲನ್. La 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 Second. la 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 ra 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 ri ra ri ra ri ta ri ri ಹೇಳಿದ್ದು ಸತ್ಯ ನಾನೇ ನಾನಿನ. ಈಗ ಮ್ಯಾಜಿಕ್ಕು ದರಿ ರಾರಿ ರಾರಿ ರಿರಾ. ಅಯ್ಯೋ, ಲವ್ಲಿ 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 ಲವ್ಲಿ. ಇವರ ಗ್ರೇಟ್ ಫೀಲರ್ ಅಪ್ಪ, ಫೀಲ್ ಮಾಡ್ತೀಯಪ್ಪ, ಗ್ರೇಟ್ ಫೀಲರ್. ಥ್ಯಾಂಕ್ ಯು ಪಂಕಜ್. ನೋಡಿ ಇದೆಲ್ಲ ನಿನ್ನಿಂದ ನಡೀತಿ ಇವತ್ತು, ಭಾಳ ಅದ್ಭುತ. ಥ್ಯಾಂಕ್ ಯು ಪಂಕಜ್. ಇವತ್ತು ನಿನ್ನ ಪ್ರಯತ್ನ ತುಂಬ ದೊಡ್ಡದಾಗಿತ್ತು. ನೀನು ಹಾಡ್ತಿದ್ರೆ ನಿನಗೆ ಯಾರು ಹೇಳ್ಕೊಟ್ರೋ ಅವರೇ ನನಗೆ ಕಾಣಿಸ್ತಾ ಇದ್ರು ನಿನ್ನಲ್ಲಿ. ಯಾರು ನಿನಗೆ ಟ್ರೈನ್ ಮಾಡಿದ್ದು ಹೇಮಂತ್ ಅಲ್ವಾ? ಅವನೇ ಕಾಣಿಸ್ತಿದ್ದ ನಿನ್ನ ಹಾಡಿನಲ್ಲಿ. ಥ್ಯಾಂಕ್ ಯು ಏಮಿ, ವೆರಿ ಗುಡ್ ಟ್ರೈನಿಂಗ್. ಈಗ ವಿಜಯ್ ಈತನಿಗೆ ಹಿಂದೂಸ್ತಾನಿ ಸಂಗೀತವನ್ನು ಕಲಿಬೇಕು ಅಂತ ಆಸೆ ಅವನಿಗೆ. ನಾವು ಆತನಿಗೆ ಆನ್ಲೈನಲ್ಲಿ ಅದನ್ನು ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದು ಶುರುವಾಗದೆ ಹಾರ್ಮೋನಿಯಂ ಪೇಟಿಗೆಯಿಂದ. ಆತನಿಗೆ ಇವತ್ತೊಂದು ನನ್ನ ಹೆಂಡತಿ ಹಾರ್ಮೋನಿಯಂ ಕಳಿಸಿದ್ದಾಳೆ. ಈ ಹಾರ್ಮೋನಿಯಮ್ಮು ನೀನು ತೆಗೆದುಕೊಂಡು ಹೋದ ಕೂಡಲೇ ಅದು ನಿನ್ನನ್ನು ನಡೆಸಬೇಕು, ನೀನು ಅದ್ರ ಜೊತೆಲಿ ಬೆರಿಬೇಕು, ಬೆಳಿಬೇಕು. ಅದ್ರ ಕೊಡೋರು ಯಾರು ಗೊತ್ತಾ? ನಮ್ಮ ಆರ್ಕೆಸ್ಟ್ರಾದ ಅದ್ಭುತವಾದ ಕೀಬೋರ್ಡ್ ಪ್ಲೇಯರ್ ಉಮೇಶ್ ವೇದಿಕೆಯ ಮೇಲೆ ಬಂದು ಅದನ್ನು ಕೊಡಬೇಕು ಅಂತ ನನ್ನ ಆಸೆ. ಏನಂದ್ರೆ ನಿಮ್ಮ ಕೈ ಬಿದ್ದಾಗ ಆ ಕೀಬೋರ್ಡ್ ಪಾವನವಾಯಿತು. ಆ ಹಾರ್ಮೋನಿಯಂ ಮೇಲೆ ಒಂದು 2 ಬೆರಳು ಉಮೇಶ್ ಅವ್ರದ್ದು ಬಿದ್ದರೆ ಅದಾದ್ಮೇಲೆ ಅವನ ಲೈಫ್ ಹಂಗೆ ಮೂವ್ ಆಗ್ಬಿಡುತ್ತೆ. ನೀಸಾ ನೀಸಾ ಗಮ ಧಮ ಪ ಪ ನೀಸಾ ನೀಸಾ ಆಹಾ ಸಾನಿ ಸಾನಿ ದಪ ದಪ ಮ ಮ ಗ ಗ ರೇ ರೀ ಸಾ. ಸಾ. ಉಮೇಶ್ ಸರಿಂದ ನಿಂಗೆ ಮೊದಲನೇ ಪಾಠ ಆಗಿದೆ. ಹಾರ್ಮೋನಿಯಂನ ಚೆನ್ನಾಗಿ ಯೂಸ್ ಮಾಡ್ಕೋ, ಮಹಾಗುರುಗಳು ಕೊಟ್ಟಿದ್ದಾರೆ.
ವಿ ಸರ್. ಒಂದು ಚಪ್ಪಾಳೆ ಬರಲಿ ನಮ್ಮ ವಿಜಿ ಸೌಂಡ್ ಇಂಜಿನಿಯರ್ಗೆ. ನಾನು ಅವ್ರನ್ನ ಕರೆದು ಡಿಸ್ಟರ್ಬ್ ಮಾಡಲ್ಲ, ಅವ್ರು ಬಂದರೆ ಸಂತೋಷ, ಬಟ್ ಅವ್ರನ್ನ ಐ ನೋ ಹಿ ಈಸ್ ವರ್ಕಿಂಗ್. ಬಟ್ ವಿಜಯ್ ಅವರೇ, ನೀವು ಕೂಡ ಈ ಕಾರ್ಯಕ್ರಮದ ಈ ನಾಡಿನ ಮ್ಯೂಸಿಕ್ಗೆ ಒಂದು ದೊಡ್ಡ ಆಸ್ತಿ. ಆ ಒಂದು ಸ್ಟ್ರಿಂಗ್ಸ್ ರನ್ ಬಂತು, ಆ ರನ್ನು ಹೇಗೆ ಕೇಳಿಸ್ತು ಅಂದರೆ ಒಂದು 200 ಜನ ನುಡಿಸ್ತಾ ಇದಾರೋ ಅನ್ನೋ ಒಂದು ಫೀಲು. ಆ ವಿಜಯ್ ಅವರು ಕರೆಕ್ಟ್ ಇ ಕ್ಯೂ ಸೆಟ್ ಮಾಡಿ ಅದಕ್ಕೆ ಕರೆಕ್ಟ್ ಲೆವೆಲ್ ಕೊಟ್ಟು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದಾಗಲೇ ಆ ಇಫೆಕ್ಟ್ ಬರೋದು. Can we redo that one moment, sir, please? ಕರೆಕ್ಟ್. ಆಹಾ, ವಿಜಯ್ ಸರ್ ಡಿಸ್ಟರ್ಬ್ ಆಗಲ್ಲ, ಬನ್ನಿ ಸರ್ ನೀವು ಪ್ಲೀಸ್. ಬನ್ನಿ ಸರ್. ವಿಜಯ್ ಸರ್, ಏನೇ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಹಂಸಲೋಕದಲ್ಲಿ ಫಸ್ಟ್ ಮಹಾಗುರುಗಳ ಬಗ್ಗೆ ನೀವು ಮಾತಾಡಿ. ನಾವು ಬಂದಾಗ ಅವ್ರ ಸಾಂಗ್ ಕೇಳ್ಕೊಂಡೇ ಬಂದಿದ್ವಿ ಮೇಡಮ್. ಒಂದೊಂದು ಸಾಂಗನ್ನು ಫೀಲ್ ಮಾಡ್ಕೊಂಡು, ಬಿಕಾಸ್ ಆಡೋರು ನಮ್ಮ ಆಡಿದ್ರೆ ಹೃದಯಕ್ಕೆ ಟಚ್ ಆಗುತ್ತೆ, ಮ್ಯೂಸಿಕ್ಕು ಕುಣಿಸುತ್ತೆ. ಬಟ್ ಐ ಆಮ್ ಸಿಂಗರ್ಸ್ಗೆ ಒಂದು ಆಡ್ತಾ ಇದ್ರೆ ಹೃದಯಕ್ಕೆ ಟಚ್ ಆಗಬೇಕು, ಅಷ್ಟೇ ನನ್ನ ಫೀಲಿಂಗು. ಮಹಾಗುರುಗಳೇ, ವಿಜಯ್ ಸರ್ ತುಂಬಾ ಭಾವುಕರಾಗ್ಬಿಟ್ರು. ಒಂದು ಅಪ್ಪುಗೆ ಅವ್ರಿಗೆ ನಿಮ್ಮ ಕಡೆಯಿಂದ. ವಿಜಯ್ ಸರ್, ಆತ ನನಗೆ ಅವ್ರ ತಂದೆ, ಅವರ ಹಿಂದಿನ ವ್ಯಕ್ತಿಗಳು ಎಲ್ಲರೂ ನನಗೆ ಗೊತ್ತಿರೋರೆ. ನಾವೆಲ್ಲ ಆಂಪ್ಲಿಫೈರು, ಕೇಬಲ್ಲು, ವೈರ್ಗೋಸ್ಕರ ಅವ್ರ ಮನೆಗಳಿಗೆ ಸುತ್ತಾ ಇದ್ವಿ. ಅಲ್ಲಿಂದ ನನಗೆ ಅವ್ರ ಸಂಬಂಧ ಇದೆ. ಅವರು ಚಿಕ್ಕ ವಯಸ್ಸಿಂದಲೂ ಈ ಸೌಂಡ್ ಜೊತೆಲೇ ಬೆಳೆದವರು. ಅಂದರೆ ಸೌಂಡು ಹೇಗಿರಬೇಕು, ಎಷ್ಟಿರಬೇಕು, ಯಾಕೆ ಇರಬೇಕು, ಇದ್ರ ಬಗ್ಗೆನೇ ಅವರಿಗೆ ಅನುಭವ. ಅದಕ್ಕೆ ಇಲ್ಲಿ ಅದರ ಪ್ರತಿಫಲ ನಾವು ನೋಡ್ತಾ ಇದ್ದೀವಿ. ಇಂಥ ಕ್ವಾಲಿಟಿಗೋಸ್ಕರ ನಾವು ಯಾವಾಗಲೂ ಬಾಂಬೆ ಕಡೆ ನೋಡ್ತಾ ಇದ್ವಿ. ಬಾಂಬೆ ಜನನೇ ಬರಬೇಕು, ಅವರೇ ಇದನ್ನೆಲ್ಲ ನಮಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಹಳೇ ಮಾತಿತ್ತು. ಇವತ್ತು ಬೆಂಗಳೂರಿನಿಂದ ಟೆಕ್ನಿಷಿಯನ್ಸ್ ಕರೆಸಿ ಅಂತಿದ್ದಾರೆ. ಅದು ನಮ್ಮ ಹೆಮ್ಮೆ ಅಣ್ಣ. ಥ್ಯಾಂಕ್ ಯು ಸರ್. ಅರುಣ್ ಸರ್, ನೀವೇನೋ ಮಾತಾಡಬೇಕು ಅಂತ ಆಸೆ ಪಟ್ರಿ. ಈಗ ನಾವು ಈ ಬ್ಯಾಂಡಲ್ಲಿ ಹೀ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮ್ಯೂಸಿಷಿಯನ್. ಒಂದೊಂದು ಸಾಂಗಲ್ಲೂ ಅವನು ಕಿವಿಲಿ ಹೇಳ್ತಾ ಇರ್ತಾನೆ, ಆ ಟುಮ್ ಸೌಂಡ್ ಜಾಸ್ತಿ ಇದೆ, ಚಕ್ ಸೌಂಡ್ ಕಮ್ಮಿ ಇದೆ, ಆಮೇಲೆ ಉಮೇಶ್ ಅದು ಸ್ವಲ್ಪ ಜಾಸ್ತಿ ಮಾಡಮ್ಮ ವಾಲ್ಯೂಮು, ಆ ಸಾಂಗ್ ಮಧ್ಯೆ ಬರುತ್ತಲ್ಲ ಅದು ಓವರ್ಲ್ಯಾಪ್ ಆಗ್ತಿದೆಯಲ್ಲ ಅದು ಕಮ್ಮಿ ಇದೆ. ಅವನು ಸಾಂಗನ್ನು ಅಷ್ಟು ಸರಿ ಕೇಳ್ತಾನ. ಅವನು ಜೊತೆಗೆ ಒಂದು ವಾಲ್ಯೂಮ್ ಸೆಟ್ ಮಾಡಿಬಿಡಲ್ಲ. ಅದು ಇವಾಗ ವೈಲಿನ್ಸ್ ಬಂದರೆ ಅದನ್ನು ಜಾಸ್ತಿ ಮಾಡ್ತಾನೆ ಆ ಟೈಮಲ್ಲಿ, ಮತ್ತೆ ಅದು ಆಬ್ಲಿಗೇಟರ್ಸ್ ಬಂದಾಗ ಸ್ವಲ್ಪ ಕಮ್ಮಿ ಮಾಡ್ತಾನೆ, ಲೀಡ್ ಸೆಕ್ಷನ್ ಬಂದರೆ ಜಾಸ್ತಿ ಮಾಡ್ತಾನೆ. ಹೀ ಈಸ್ ವರ್ಕಿಂಗ್ ಫಾರ್ ಈಚ್ ಸಾಂಗ್. ವಿಜಿ ಅವನೊಬ್ಬನ ಕೈಲೇ ಅದು ಸಾಧ್ಯ. ವಿಜಿ ಹ್ಯಾಟ್ಸ್ ಆಫ್ ಆಲ್ವೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.